ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ? ಈ ಒಂದು ಗೊಂದಲದಲ್ಲಿ ಆಗಸ್ಟ್ 13ರ ಕರ್ನಾಟಕ ಬಂದ್ ನಡೀತಾ ಇದೆ. ಕಾವೇರಿ ವಿಚಾರವಾಗಿ ಬಂದ್ಗೆ ವಾಟಾಳ್ ಕರೆ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ಗೆ ಒಂದೇ ಒಂದು ದಿನ ಮಾತ್ರ ಬಾಕಿ. ಬಂದ್ ಬಗ್ಗೆ ಕನ್ನಡ ಪರ ಸಂಘಟನೆಗಳೆಲ್ಲ ಅವರಲ್ಲೇ ಒಗ್ಗಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಂದ್ಗೆ ಬೆಂಬಲ ನೀಡದ ಕೆಲವು ಸಂಘಟನೆಗಳು ಆದರೆ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಬಂದ್ ಆಗತ್ತಾ? ಎಲ್ಲರೂ ಬೆಂಬಲ ಕೊಡ್ತಾರಾ ಇಲ್ವಾ? ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಆಗಸ್ಟ್ 13ಕ್ಕೆ ಕರೆ ನೀಡಲಾಗಿರತಕ್ಕಂಥ ಕರ್ನಾಟಕ ಬಂದ್ಗೆ ಕ್ಷಣಗಣನೆ ಶುರುವಾಗಿದೆ. ಬಂದ್ಗೆ ಇನ್ನೊಂದೇ ದಿನ ಬಾಕಿ ಇದ್ರೂ ಕೂಡ ಬಂದ್ ನಡೆಯುತ್ತಾ ಇಲ್ವಾ ಅಂತಕ್ಕಂಥ ಒಂದಿಷ್ಟು ಗೊಂದಲ ಮಾತ್ರ ಇನ್ನೂ ಕೂಡ ಬಗೆಹರಿದಿಲ್ಲ. ಕಾವೇರಿ ನೀರು ವಿಚಾರ ಮುಂದಿಟ್ಟುಕೊಂಡು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಬೇಕು, ತಮಿಳುನಾಡಿಗೆ ನೀರು ಹರಿಸೋದನ್ನೇ ವಿರೋಧಿಸಬೇಕು ಅಂತಕ್ಕಂಥ ನಿಲುವಿನೊಂದಿಗೆ ಈ ಒಂದು ಬಂದ್ಗೆ ಕರೆ ನೀಡಲಾಗಿದೆ. ಆದರೆ ಮತ್ತೊಂದು ಕಡೆ ಬಂದ್ಗೆ ಕನ್ನಡ ಪರ ಸಂಘಟನೆಗಳೆಲ್ಲ ಸಂಪೂರ್ಣ ಒಗ್ಗಟ್ಟು, ಅವರ ಒಂದು ಒಗ್ಗಟ್ಟು ಕಂಡು ಬರ್ತಾ ಇಲ್ಲ. ಕೆಲವು ಸಂಘಟನೆಗಳು ಮಾತ್ರ ಬಂದ್ಗೆ ಬೆಂಬಲ ಕೊಡ್ತಾ ಇದೆ, ಇನ್ನು ಕೆಲವು ಸಂಘಟನೆಗಳು ಕೊಡ್ತಾ ಇಲ್ಲ. ಹೀಗಾಗಿ ನಾಳೆ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಪ್ರಶ್ನೆ ಕೂಡ ಎದುರಾಗಿದೆ. ಈತ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರು ಕೂಡ ಈ ಒಂದು ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹುತೇಕ ಬಂದ್ ಹಿಂಪಡೆಯೋದಕ್ಕೆ ಪ್ರವೀಣ್ ಶೆಟ್ಟಿ ಚಿಂತನೆಯನ್ನ ನಡೆಸಿದ್ದಾರೆ. ಇವತ್ತು ಪದಾಧಿಕಾರಿಗಳ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳತಕ್ಕಂಥ ಸಾಧ್ಯತೆ ಇದೆ. ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಪಡ್ಕೊಂಡು ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಮಳೆ ಬರ್ತಾ ಇದೆ, ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಮಸ್ಯೆ ಇಲ್ಲ, ಜನರು ಕೂಡ ಬಂದ್ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ. ವಾಟಾಳ್ ನಾಗರಾಜ್ ಮನವೊಲಿಕೆಗೆ ಪ್ರಯತ್ನಿಸ್ತೇವೆ, ಬಂದ್ ಹಿಂಪಡೆಯುವ ಬಗ್ಗೆ ಚರ್ಚಿಸಿ ನಿರ್ಧಾರ ಮಾಡ್ತೀವಿ ಅಂತ ಇವಾಗ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಎಸ್, ಇದ್ರ ಬಗ್ಗೆ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಸಂಪರ್ಕದಲ್ಲಿದ್ದಾರೆ. ಎಸ್ ನಮಸ್ಕಾರ ಸರ್, ನಾನು ಪ್ರಮೋದ್ ಬೋಪಣ್ಣ ಮಾತಾಡ್ತಿದ್ದೀನಿ. ಸರ್, ಈಗ ಬಂದ್ಗೆ ಸಂಘಟನೆಗಳ ಬೆಂಬಲ ಕಡಿಮೆ ಇದ್ರೂ ಕೂಡ ಬಂದ್ ಮಾಡೇ ಮಾಡ್ತೀರಾ ಸರ್? ನಿಮ್ಗೇನ್ ಗೊತ್ತು ಕಡಿಮೆ ಇದೆ ಅಂತ? ಒಂದಿಷ್ಟು ಜನ ಈಗ ಬೇಡ, ಮಳೆ ರಾಜ್ಯ 6 ಕೋಟಿ ಜನ ಇರೋದು, 6 ಕೋಟಿ ಜನ ಇದ್ದಾರೆ. ಆಮೇಲೆ ಸಂಘ ಸಂಸ್ಥೆಗಳಿದೆ, ಶಾಲಾ ಕಾಲೇಜುಗಳಿದೆ, ಏನು ಎಲ್ಲಾ ಕಡೆ ಇದೆ. ನಮ್ಮ ಕೆಲವು ಸ್ನೇಹಿತರು ಸ್ವಲ್ಪ ಹಿಂದೆ ಇರ್ಬೋದು, ಕೊನೆ ಗಳಿಗೆಯಲ್ಲಿ ಅವ್ರಿಗೆ ಬೆಂಬಲ ಕೊಡ್ಲೂಬಹುದು. ಆದ್ರೆ ಇದು ಬರೀ ಒಂದು ನೀರಿಂದೊಂದೇ ಅಲ್ಲ, ಇದು ಕಬಿನಿ ನೀರು ಹೊರದೋಯ್ತು, ಆದ್ರಿಂದ ನಮ್ಮ ಸಮಸ್ಯೆ ಬಗೆಹರಿತ್ತು ಅಂತಲ್ಲ. 13ನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ದಾರೆ ಅವರು, ತಮಿಳುನಾಡಿನವರು. ಆಮೇಲೆ ಮಹದಾಯಿ ಬಗ್ಗೆ ನೀವು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋದಲ್ವಾ? ಮೇಕೆದಾಟು ಬೇಡವಾ ನಿಮ್ಗೆ? ಇದೆಲ್ಲವನ್ನೂ ಸೇರಿಸಿ ಮತ್ತು ಬೆಳಗಾವಿ ಸುಮಾರು 8-7 ತಿಂಗಳಾಯ್ತು. ಬೆಳಗಾವಿ ಕರ್ನಾಟಕ ಅವಿಭಾಜ್ಯ ಅಂಗ ಅಂತ ಒಂದು ನಿರ್ಣಯ ಮಾಡಿದ್ದ ಅವರು. ಮಹಾನಗರ ಪಾಲಿಕೆ ನಿರ್ಣಯನೇ ಮಾಡಲಿ ಇದುವರೆಗೂ. ಮತ್ತು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸುಮಾರು ಅನುದಾನ ಕೊಟ್ಟು 26 ವರ್ಷ ಆಯ್ತು. ಇದು ಕರ್ನಾಟಕ ರಾಜ್ಯ. ಅವ್ರ ಪರಿಸ್ಥಿತಿ ಏನು? ಹೊರಗಡೆ ಕಾಸರಗೋಡು ಮತ್ತು ಅಕ್ಕಲಕೋಟೆ, ಇಲ್ಲಿ ಗದೆಂಗ್ಲೇಜ, ಸೊಲ್ಲಾಪುರ, ಈ ತಾಳ್ವಾಡಿ, ಹೊಸೂರು, ಇವರು ಆ ಹೊರಗಡೆ ಇರ್ತಕ್ಕಂಥ ಕನ್ನಡಿಗರ ಗತಿ ಏನು? ಅವ್ರಿಗೆ ಸರ್ಕಾರ ಬಜೆಟ್ ನಲ್ಲಿ ಹಣ ಇಡಿ ಅಂತಲೂ ಹೇಳಿದೀವಿ, ಅದು ಒಂದು ಬೇಡಿಕೆ. ವಿದ್ಯಾರ್ಥಿಗಳದು ಬಹಳ ಬೇಡಿಕೆ ಇದೆ, ಅವ್ರ ಪ್ರಶ್ನೆ ಬಹಳ ತೀರಾ. ಆಮೇಲೆ ಉದ್ಯೋಗ ಎಲ್ಲವೂ ಇದೆ, ಬರೀ ನೀರೊಂದೇ ಅಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಮೇಕೆದಾಟನ್ನ ಯಾರು ವಿರೋಧ ಮಾಡ್ತಾ ಇರೋರು? ತಮಿಳುನಾಡಿನವರೇ. ಅದರಿಂದ ಎಲ್ಲೋ ಒಂದು ನೀರು ಬಿಟ್ಟು ಅಂತ ಹೇಳ್ಬಿಟ್ಟು ಅದಕ್ಕೆ ಸಮಾಧಾನ ಅಲ್ಲ. ನಾವು ಹೋರಾಟ ಮಾಡಲೇಬೇಕು. ಅಂದ್ರೆ ಎಲ್ಲಾ ವಿಚಾರ ಮುಂದಿಟ್ಕೊಂಡು ಹೋರಾಟ ಮಾಡ್ತಿದ್ದೀರಿ? ಎಲ್ಲಾ ವಿಚಾರ ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಿ ಏನಂದ್ರಿ? ಅಂದ್ರೆ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಈಗ ಹೋರಾಟ ಮಾಡ್ತಾ ಇದ್ದೀರಿ? ಹೌದೌದು. ಈಗ ಕಾವೇರಿ ವಿಚಾರದಲ್ಲಿ ಬಂದ್ನಿಂದ ಸರ್ಕಾರದ ಮೇಲೆ ಯಾವ ರೀತಿಯ ಒಂದು ಒತ್ತಡ ತರೋದಕ್ಕೆ ಸಾಧ್ಯ ಅಂತ?
ಕಾವೇರಿಲಿ ನಾವು ಈಗ ಕಾವೇರಿ ನಿರ್ವಹಣಾ ಸಮಿತಿ ಮತ್ತು 2 ಸಮಿತಿಗಳಿದೆ. ಅದು ನಮ್ಮ ರಾಜ್ಯದ ಒಪ್ಪಿಗೆ ಮೇಲೆ, ಅವ್ರ ರಾಜ್ಯ ಒಪ್ಪಿಗೆ ಮೇಲೆ ಮಾಡುತ್ತೇವೆ. ಆದ್ರೆ ಸಂಕಷ್ಟ ಅನ್ನೋದು ಬರೀ ನೀರಿನ ವಿಚಾರ ಮಾತಾಡೋದಾದ್ರೆ ಸಂಕಷ್ಟ ಅದು ಇಲ್ವೇ ಇಲ್ಲ. ಈಗ ನೀವು ನೀರು ಬಿಡಿ ಅಂತ ಹೇಳ್ಬೇಕಾಗತ್ತೆ. ಆಯ್ತಾ? ಇಲ್ಲಿ ಬೆಳಗಾವಿಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ವಜಾ ಮಾಡ್ತೀನಿ ಅಂತ ಹೇಳಿ ನಮ್ನೆಲ್ಲ ಕರೆದು ಮಾತಾಡಿದ ಆ ಕಾಲದಲ್ಲಿ ಅವಾಗ. ಆಯ್ತಾ? ಈಗ ಅದು ಈ ತರ ಬೇಡಿಕೆಗಳನ್ನ ಡಿ ಕೆ ಶಿವಕುಮಾರ್ ಸರ್ಕಾರ ಬಹಳ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಹೇಳಿ ನಾವು ತೀವ್ರವಾಗಿ ಒತ್ತಾಯ ಮಾಡ್ತಾ ಇದೀವಿ. ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ, ನಮ್ಮ ಹೋರಾಟವೆಲ್ಲ ನೋಡಿದ್ದಾರೆ, ನಮ್ಮ ಜೊತೆಲೂ ಇದ್ರು ಹಿಂದೆ ಬಹಳ ವರ್ಷ ಹಿಂದೆ. ಆಯ್ತಾ? ಅದ್ರಿಂದ ಇದು ನಮ್ಮ ಸ್ನೇಹಿತರುಗಳಿಗೂ ಹೇಳ್ತೀನಿ, ಇದೆಲ್ಲ ಯಾಕೆ ಸುಮ್ಮನೆ ಎಲ್ರು ಒಟ್ಟಾಗಿ ಸೇರಿ ಒಂದು ಕೂಗ್ ಹಾಕೋಣ ಜೋರಾಗಿ. ನಾನು ಬಂದೇನು ಹೊಸ್ತೇನಲ್ಲ ಮಾಡಿರೋದು. ನಾನು 67ರಲ್ಲಿ ಅಸೆಂಬ್ಲಿ ಮೆಂಬರು, 1967 ಮೊದಲನೇ ಅಸೆಂಬ್ಲಿ ಮೆಂಬರ್, 64 ಬೆಂಗಳೂರು ಸಿಟಿ ಕಾರ್ಪೊರೇಟರ್. ಅಲ್ಲಿಂದ ಸುಮಾರು 50 ಬಂದ್ಗಳು ಮಾಡಿರ್ಬೋದು ನಾವು. ಆಯ್ತಾ? ಬಂದು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಮತ್ತು ವಿಶ್ವಕ್ಕೆ ಇದರ ಶಕ್ತಿ ಸಾಂದ್ರತೆ ಗೊತ್ತಾಗ್ಬೇಕು ಅಂತಲೇ ಬಂದ್ ಮಾಡ್ತಾ ಇರೋದು. ಅದ್ರಿಂದ ಅವರೆಲ್ಲರೂ ನಮ್ಮ ಸ್ನೇಹಿತರು ನಮ್ ಜೊತೆ ಬರ್ತಾರೆ. ಇಲ್ಲ ಅಂತ ಹೇಳಿ ಅಯ್ಯೋ ಅವ್ರು ನಾನು ತೀರ ಹತ್ತಿರದ ಸ್ನೇಹಿತರುಗಳು ಬಿಡಿ ಅವರೆಲ್ಲ. ಹಾಗಾದ್ರೆ 13ನೇ ತಾರೀಕು ಬಂದು ಫಿಕ್ಸ್? ಖಂಡಿತ 13ನೇ ತಾರೀಕು ಬಂದ್ 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 ಬಂದ್. ಎಸ್, ಈಗ ಇದ್ರ ಬಗ್ಗೆ ನಾವು ಪ್ರವೀಣ್ ಶೆಟ್ಟಿ ಅವ್ರ ಹತ್ರ ಕೂಡ ಮಾತನಾಡಬೇಕು. ನೀವ್ ಯಾರ ಹತ್ರ ಮಾತಾಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಪ್ರವೀಣ್ ಕುಮಾರ್ ಶೆಟ್ಟಿ ನನ್ನ ಸ್ನೇಹಿತ, ಅವನು ನಮ್ ಬಿಟ್ಟಲ್ಲಿ ಹೋಗಕ್ಕಾಗತ್ತೆ. ಅವರೆಲ್ಲರೂ ನಮ್ ಸ್ನೇಹಿತರೆ. ನಾವೇನು ಈ ಯುದ್ಧ ಮಾಡ್ತೀವಿ ನಾವು. ಹೌದು ಹೌದು, ಎಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಮಾಡ್ಬೇಕು, ಏನೇ ಮಾಡೋದಿದ್ರು ಮಾಡ್ಬೇಕು. ಅವರು ಬರ್ತಾರೆ, ಬರಲ್ಲ ಅಂತಲ್ಲ, ಸ್ವಲ್ಪ ಇದ್ದೇ ಇರುತ್ತಲ್ಲ ಮನೆಯಲ್ಲಿ. ಅವರು ಮಾತಾಡಿದಾಗ ಇವರು ಈಗ ಅವ್ರ ಪ್ರಕಾರ ಸರ್, ಅವ್ರ ಪ್ರಕಾರ ಈಗ ಮಳೆ ಬರ್ತಾ ಇದೆ, ಆರಾಮಾಗಿ ಇದೆಯಲ್ಲ ಎಲ್ಲ ಅಂತ. ಏನಿದೆ ಅಂದ್ರೆ ಮಳೆ ಬರ್ತಾ ಇದೆ, ಇವಾಗ ನೀರು ಬಿಡ್ಬೋದಲ್ಲ ಅಂತ. ಎಲ್ಲಿದೆ ನೀರು, ಎಲ್ಲಿ ಬಿಡದೆ, ಎಷ್ಟು ಬಿಡ್ಬೇಕು, ಆಮೇಲೆ ಯಾರು ಬಿಡೋರು, ಆಮೇಲೆ ಕಾವೇರಿ ನಿರ್ವಹಣಾ ಸಮಿತಿ ಹೇಳಿರೋದೇನು, ಮುಂದೇನು, ಇದೆಲ್ಲ ಇದು ಏನು ಸುಮ್ನೆ ನೀರ್ ಬಿಡ್ಬೋದು ಅಂದ್ರೆ ಏನರ್ಥ? ಓಕೆ 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 ಓಕೆ, ನೀರ್ ಬಿಡ್ಬೋದು. ಓಕೆ, ಒಳ್ಳೆದಾಗ್ಲಿ ಸರ್. ಇದು ಬೆಂಗಳೂರು ಕುಡಿಯೋ ನೀರು ಬೇಡವಾ? ಇನ್ ಸ್ವಲ್ಪ ಇದು ಕೇಳಿ, ಕಾವೇರಿ ಇರೋದು ಬರೀ ಅಲ್ಲಿ ಕೃಷಿಗೆ, ಅಗ್ರಿಕಲ್ಚರ್ ಮಾತ್ರ ನೀರು. ಆದ್ರೆ ಬೆಂಗಳೂರು ನೀರು ಕೊಡ್ತಾ ಇದೀವಿ ನಾವು. ಈಗ ನೆಕ್ಸ್ಟ್ ಬೆಂಗಳೂರಿಗೆ ಈ ಸಿಕ್ಕಾಬಡೆ ನೀರು ಬೇಕಾಗುತ್ತೆ. ಅದಕ್ಕೆ ನೀವು ಮೇಕೆದಾಟು ಕಟ್ಟಬೇಡವಾ? ಅದ್ರ ಬಗ್ಗೆ ನೀವು ಬರೀ ನೀರು ಬಿಟ್ಬಿಟ್ರು ಅಂದ್ರೆ ನಾವು ನೀರು ಬಿಡಕ್ಕೆ ಇರೋದು. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ಈಗ ನಮ್ಮ ಜೊತೆಗೆ ಪ್ರವೀಣ್ ಶೆಟ್ಟಿ ಅವರು ಇದ್ದಾರೆ. ಸರ್ ನಮಸ್ತೆ, ನಾನು ಪ್ರಮೋದ್ ಬೋಪಣ್ಣ ಮಾತಾಡ್ತಿದ್ದೀನಿ. ಸರ್ ಕೇಳಿಸ್ತಿದ್ಯಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್, ಈಗ ವಾಟಾಳ್ ನಾಗರಾಜ್ ಅವರ ಒಂದು ಮಾತನ್ನು ಕೇಳಿದ್ರಿ. ಈಗ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ 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 ಅಂತ ಹೇಳಿದರು. ಸೊ ಈಗ ಪ್ರವೀಣ್ ಶೆಟ್ಟಿ ಅವರ ಒಂದು ವರ್ಷನನ್ನು ಕೂಡ ನಾವು ಕೇಳಬೇಕಾಗತ್ತೆ. ಈಗ ಒಂದಿಷ್ಟು ಜನ ಮಳೆ ಬರ್ತಿರೋದ್ರಿಂದ ಈಗ ನಾವು ಬಂದ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿರೋದ್ರಿಂದ ಇವಾಗ ಪ್ರವೀಣ್ ಶೆಟ್ಟಿ ಕೂಡ ಬೇಡ, ಇದನ್ನು ಹಿಂಪಡೆಯೋಣ, ಯಾಕೆ ಬಂದ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಈಗ ವಾಟಾಳ್ ನಾಗರಾಜ್ ಅವರು ಈಗ ಮನೆ ಅಂದಮೇಲೆ ಕೆಲವೊಂದು ಅದು ಇದು ಅಂತ ಇರುತ್ತೆ, ಅವರು ಕೂಡ ಸೇರ್ಕೊಳ್ತಾರೆ, ಏನು ತೊಂದರೆ ಇಲ್ಲ, ನಮ್ಮ ಸ್ನೇಹಿತರೆ ಅವರು ಅಂತ ವಾಟಾಳ್ ನಾಗರಾಜ್ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಸೊ ಈಗ 13ನೇ ತಾರೀಕಿನ ಒಂದು ಬಂದ್ ಹೇಗಿರುತ್ತೆ? ಬಂದ್ ನಡೆಯುತ್ತಾ?